ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಈ ವಿಡಿಯೋವನ್ನು ಮಾಡುವ ಉದ್ದೇಶ ಬಹಳ ವಿಶೇಷ ಅಂತ ನಾನು ಭಾವಿಸಿದ್ದೇನೆ. ಕಾರಣ, ಅನೇಕ ಮಂದಿ ಹೆಣ್ಣು ಮಕ್ಕಳ ಜಾತಕದಲ್ಲಿ ಮೂಲ ನಕ್ಷತ್ರ, ಆಶ್ಲೇಷ, ವಿಶಾಖ, ಜ್ಯೇಷ್ಠ ಇವುಗಳಿದ್ದಾಗ ಮದುವೆ ವಿಳಂಬವಾಗುತ್ತಾ ಹೋಗುತ್ತೆ. ಕಾರಣ ಏನು ಅಂದರೆ, ಈಗ ಯಾರು ನೇರವಾಗಿ ಆ ಕಾರಣವನ್ನು ಹೇಳ್ತಾ ಇಲ್ಲ, ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಆದರೆ ನಿಜವಾದ ಉದ್ದೇಶ ಅವರಿಗೆ ಹುಡುಗಿ ಆಶ್ಲೇಷ ನಕ್ಷತ್ರದ್ದು ಅಥವಾ ಮೂಲ ನಕ್ಷತ್ರದ ಹುಡುಗಿ ಎನ್ನುವಂಥದ್ದಾಗಿರುತ್ತೆ. ಆ ಒಂದು ಅಜ್ಞಾನವನ್ನು ಹೋಗಲಾಡಿಸುವುದಕ್ಕೆ ಬೇಕಾಗಿ ಅದರಲ್ಲಿ ಶಾಸ್ತ್ರಗಳು ಏನನ್ನು ಹೇಳ್ತಾ ಇದ್ದಾವೆ ಇದನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ನಾನು ಕಂಡ ಒಂದು ಸತ್ಯ ಏನು ಅಂದರೆ, ಅರ್ಧಂಬರ್ಧವನ್ನು ತಿಳಿದು ಅದರ ಬಗ್ಗೆ ಅನೇಕ ವ್ಯಾಖ್ಯಾನವನ್ನು ಮಾಡುವ ಕಾರಣದಿಂದಲೇ ಇಂತಹ ಅನೇಕ ಮೂಢನಂಬಿಕೆಗಳು ನಮ್ಮ ಶಾಸ್ತ್ರದಲ್ಲಿ ಹೇರಳವಾಗಿ ದೊರಕ್ತಾ ಇದೆ. ಅದರಲ್ಲೂ ಜ್ಯೋತಿಷ್ಶಾಸ್ತ್ರ ಅಂತ ಹೇಳಿ ನಾವು ಪರಿಗಣಿಸಿದರೆ, ತಲಸ್ಪರ್ಶಿಯಾಗಿ ಇದರ ಅಧ್ಯಯನವನ್ನು ಮಾಡದೇ ಇದ್ದವರು ಮೇಲ್ನೋಟಕ್ಕೆ ಒಂದಷ್ಟು ಜ್ಯೋತಿಷ್ಯ ಗ್ರಂಥಗಳನ್ನು ಅವಲೋಕನ ಮಾಡಿ ಅದರ ಮುಖಾಂತರವಾಗಿ ತಾವು ಜ್ಯೋತಿಷ್ಯವನ್ನು ಹೇಳುತ್ತೇವೆ ಅಂತ ಹೇಳಿದವರು, ಜೊತೆಗೆ ಅನೂಚಾನವಾಗಿ ಒಂದಷ್ಟು ಪದ್ಧತಿಗಳು ಬಂದಿದ್ದಾವೆ. ಆ ಪದ್ಧತಿಗಳನ್ನು ಅನುಸರಣೆ ಮಾಡುವವರು ಈ ಒಂದು ಹೇಳಿಕೆಗಳನ್ನು ಹೇಳುವ ಕಾರಣದಿಂದ ಇಂತಹ ಅನೇಕ ದೋಷಗಳು ನಮ್ಮಲ್ಲಿ ಆಗಿ ಹೋಗುತ್ತಾ ಇದೆ. ಇನ್ನು ಕೆಲವು ಕಡೆ ಏನಾಗಿದೆ ಅಂದರೆ, ಕಾಕತಾಳೀಯವಾಗಿ ಇಲ್ಲಿ ಹೇಳಿರುವುದಕ್ಕೂ ಅಲ್ಲಿ ಆಗುವುದಕ್ಕೂ ಸಂಭವಿಸುವುದಕ್ಕೂ ಸಂಬಂಧವನ್ನು ಕಲ್ಪಿಸಿ ಇದೇ ಕಾರಣದಿಂದ ಹಾಗಾಯಿತು ಎನ್ನುವಂಥದ್ದನ್ನು ವಿಶದಪಡಿಸ್ತಾರೆ. ಇಲ್ಲಿ ನಾವು ನಿಜವಾಗಿಯೂ ನಮ್ಮ ಆರ್ಷೇಯವಾದಂತಹ ಪದ್ಧತಿ, ಸನಾತನ ಸಂಸ್ಕೃತಿಯನ್ನು ಅವಲಂಬಿಸಿ ಜೀವನವನ್ನು ನಡೆಸುವುದು ಹೌದಾದರೆ, ನಮ್ಮ ಕರ್ಮಗಳು ನಮ್ಮ ಫಲಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ಪೂರಕವಾಗುತ್ತವೆ ಹೊರತಾಗಿ ಬೇರೆ ಯಾರೋ ಬಂದು ಅವರ ಕರ್ಮಫಲದಿಂದ ನಮಗೇನೋ ಒಂದಷ್ಟನ್ನು ಕೊಡ್ತಾರೆ ಅಥವಾ ಮಾಡ್ತಾರೆ ಎನ್ನುವಂಥದ್ದು ಖಂಡಿತ ಇಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳಬೇಕಾಗತ್ತೆ. ಆದರೆ ಇಲ್ಲಿ ಕೆಲವರು ಕೇಳ್ತಾರೆ, ನನಗೆ ತುಂಬ ಆಶ್ಚರ್ಯವಾಗುವಂತಹ ಸಂಗತಿ ಏನು ಅಂದರೆ, ಈ ಮಗು ಹುಟ್ಟಿದೆ ಸ್ವಾಮಿ, ಈ ಮಗು ಹುಟ್ಟಿದ ಕಾರಣದಿಂದ ಅಪ್ಪನಿಗೋ ಅಮ್ಮನಿಗೋ ಯಾರಿಗಾದರೂ ಏನಾದರೂ ಒಳ್ಳೆಯದಾಗ್ತದಾ ಅಂತ ಹೇಳಿ ಸಹಜವಾಗಿ ಕೇಳುವಂಥದ್ದು ಇದೆ. ಹಾಗಿಲ್ಲ ಅಂತಲ್ಲ, ಆದರೆ ಆ ಒಂದು ನಿರೀಕ್ಷೆ ನಮ್ಮಲ್ಲಿ ಸಹಜವಾಗಿಯೇ ಹುಟ್ಟಿದೆ. ಈ ಮಗು ಹುಟ್ಟಿದ್ರಿಂದ ನಮಗೆ ಒಳ್ಳೆಯದಾಯಿತು ಅಂತ ಹೇಳಿ. ಅಂದರೆ ಇಲ್ಲಿ ನಾವು ಇನ್ನೊಂದನ್ನು ಗಮನಿಸ್ತಾ ಇಲ್ಲ, ನಮಗೆ ಒಳ್ಳೆಯ ಕಾಲ ಪ್ರಾರಂಭವಾದಾಗ ಆ ಮಗು ಜನಿಸಿದೆ. ಈ ಕಾರಣವನ್ನು ನಾವು ಗಮನಿಸದೆ ಆ ಮಗು ಹುಟ್ಟಿದ್ದರಿಂದ ನನಗೆ ಒಳ್ಳೆಯದಾಯಿತು ಎನ್ನುವಂಥದ್ದನ್ನು ನಾವು ಚಿಂತಿಸ್ತಾ ಹೋಗ್ತೇವೆ. ಕೆಲವೊಂದಷ್ಟು ಯೋಗಗಳು ಹಾಗೆ ಒದಗಿ ಬರುವಂಥದ್ದು ಇದೆ. ಇದರ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಬೆಳಕನ್ನು ಚೆಲ್ಲಬಹುದಾಗಿದೆ. ಈ ದಿವಸ ನಾನು ವಿಶೇಷವಾಗಿ ಸ್ತ್ರೀ ಜಾತಕಗಳಲ್ಲಿ ಮೂಲಾದಿ ನಕ್ಷತ್ರಗಳ ದೋಷವನ್ನೇನು ಹೇಳುತ್ತಾರೆ ಅದರ ಬಗ್ಗೆ ಶಾಸ್ತ್ರವಚನ ಏನಿದೆ. ಯಾಕೆಂದರೆ ಆ ನಕ್ಷತ್ರದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ನಕ್ಷತ್ರಕ್ಕೆ 4 ಪಾದಗಳಿರ್ತವೆ. ಆ 4 ಪಾದಗಳಲ್ಲಿ ಜನಿಸಿದ ಹೆಣ್ಣು ಮಗು ದೋಷಕಾರಿಯೇ ಎನ್ನುವಂಥದ್ದು ಸಹಜವಾಗಿ ಬರುವಂತಹ ಪ್ರಶ್ನೆ. ಇದಕ್ಕೆ ಶಾಸ್ತ್ರ ಏನು ಚಿಂತನೆಯನ್ನು ನಡೆಸಿದೆ ಅಂತ ಹೇಳಿ ನೋಡಿ, ಮೂಲಜ ಶ್ವಶುರಂ ಹಂತಿ ವ್ಯಾಲಜಾಚ ತದಂಗನಾಂ ಐಂದ್ರಿ ಪತ್ಯಗ್ರಜಂ ಹಂತಿ ದೇವರಂತೂ ದೈವಜ ಅಂತ ಹೇಳಿದರು. 4 ನಕ್ಷತ್ರಗಳಿಂದ ಏನೆಲ್ಲ ದೋಷಗಳು ಅಂತ ಹೇಳುವುದನ್ನು ಹೇಳ್ತಾ ಇದ್ದಾರೆ. ಮೂಲಜ, ಮೂಲ ನಕ್ಷತ್ರದಲ್ಲಿ ಹುಟ್ಟಿದವಳು ತಾನು ಮಾವನನ್ನು ತೊಂದರೆಗೆ ಈಡು ಮಾಡುತ್ತಾಳೆ. ಹಾಗೂ ವ್ಯಾಲಜ ಅಂದರೆ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವಳು ಅತ್ತೆಗೆ ದೋಷಕಾರಿ. ಐಂದ್ರಿ ಅಂದರೆ ಇಲ್ಲಿ ಜ್ಯೇಷ್ಠ ನಕ್ಷತ್ರದ ಹುಡುಗಿ ಗಂಡನ ಅಣ್ಣನಿಗೆ ಪತ್ಯಗ್ರಜಂ, ಗಂಡನ ಅಣ್ಣನಿಗೆ ತೊಂದರೆಯನ್ನು ಉಂಟು ಮಾಡುತ್ತಾಳೆ. ಹಾಗೆ ದೇವರಂತೂ ದ್ವಿದೈವಜ ಅಂದರೆ ವಿಶಾಖ ನಕ್ಷತ್ರ, ಇಲ್ಲಿ ಹುಟ್ಟಿದಂತಹ ಕನ್ಯೆ ಗಂಡನ ತಮ್ಮನಿಗೆ ತೊಂದರೆಯನ್ನು ಉಂಟು ಮಾಡ್ತಾಳೆ ಎನ್ನುವಂಥದ್ದು ವಾಕ್ಯ. ಆದರೆ ಇಷ್ಟೇ ಈ 4 ಪಾದಗಳ ಒಂದು ಶ್ಲೋಕವನ್ನು ಇಟ್ಟುಕೊಂಡು ಈ 4 ನಕ್ಷತ್ರಗಳನ್ನು ನಾವು ತ್ಯಾಜ್ಯ ನಕ್ಷತ್ರಗಳು ಅಂತ ಗಣಿಸುವ ಕಾಲ ಬಂದಿದೆ. ಆದರೆ ಅಲ್ಲಿಂದ ಮುಂದಿನ ವಾಕ್ಯವನ್ನು ನಾವು ಗಮನಿಸಬೇಕು. ದ್ವಿಷಾದ್ಯ ಪಾದತ್ರಯಜ ಕನ್ಯಾದೇವರ ಸೌಖ್ಯದ ಮೂಲಾಂತ್ಯ ಪಾದ ಸಾರ್ಪಾದ್ಯ ಪಾದಜಾತೌ ತಯೋ ಶುಭೌ ಅಂತ ಹೇಳಿದರು.
ಈ ಶುಭ ಅಂತ ಏನು ಹೇಳಿದೆ ಈ ನಕ್ಷತ್ರಗಳಿಂದ ಅದನ್ನು ನಾವು ಗಮನಿಸ್ತಾ ಇಲ್ಲ. ಕೇವಲ ಅಶುಭ ಅಂತ ಹೇಳಿದ್ದನ್ನು ಮಾತ್ರ ಇಟ್ಟುಕೊಂಡು ಆ ಒಂದು ದೋಷದಿಂದಲೇ ಕೆಲವೊಂದಷ್ಟು ಸಂಘಟನೆಯನ್ನು ನಾವು ತಪ್ಪಿಸ್ತಾ ಇದ್ದೇವೆ. ನೋಡಿ, ಇಲ್ಲಿ ಮೂಲ ನಕ್ಷತ್ರ ಮಾವನಿಗೆ ದೋಷ ಅರಿಷ್ಟ ಸರಿ. ಆದರೆ ಯಾವುದು ದೋಷ ಅಂತ ಹೇಳಿದರೆ ಮೂಲ ನಕ್ಷತ್ರದ 1, 2 ಮತ್ತು 3 ಈ 3 ಪಾದಗಳು ದೋಷ. ಆದರೆ ಮೂಲ ನಕ್ಷತ್ರ 4ನೇ ಪಾದದಲ್ಲಿ ಜನಿಸಿದಂತಹ ಹುಡುಗಿಯಿಂದ ಮಾವನಿಗೆ ಅತ್ಯಂತ ಶುಭವಿದೆ ಎನ್ನುವಂಥದ್ದು ಶಾಸ್ತ್ರವಚನ. ನಾವು ಅದನ್ನು ಮರೆಮಾಚ್ತಾ ಇದ್ದೇವೆ. ಇನ್ನು ಆಶ್ಲೇಷ ನಕ್ಷತ್ರ ಅತ್ತೆಗೆ ದೋಷ ಸರಿ. ಆದರೆ ಆಶ್ಲೇಷ ನಕ್ಷತ್ರದ 1ನೇ ಪಾದ ಅತ್ತೆಗೆ ಅತ್ಯಂತ ಶುಭ. 2 ಮತ್ತು 3, 4 ಈ 3 ಪಾದಗಳು ಮಾತ್ರ ದೋಷ. ಇನ್ನು ವಿಶಾಖ ನಕ್ಷತ್ರ ಗಂಡನ ತಮ್ಮನಿಗೆ ದೋಷ. ಇದರಲ್ಲಿ ಗಮನಿಸಲೇಬೇಕಾದ ಒಂದು ಅಂಶ ಅಂದರೆ 1, 2, 3 ಈ 3 ಪಾದಗಳಲ್ಲಿ ಸಂಜನಿಸಿದರೆ ಅವುಗಳ ಅತ್ಯಂತ ಶುಭವನ್ನು ಕೊಡ್ತಾವೆ. 4ನೇ ಪಾದ ಮಾತ್ರ ದೋಷವಾಗತ್ತೆ. ಜ್ಯೇಷ್ಠ ನಕ್ಷತ್ರದ 4ನೇ ಪಾದ ಮಾತ್ರ ಅಶುಭವಾಗುತ್ತೆ ಗಂಡನ ಅಣ್ಣನಿಗೆ. 1, 2, 3 ಈ 3 ಪಾದಗಳು ಕೂಡ ಅತ್ಯಂತ ಶುಭವಾಗುತ್ತೆ. ಇದನ್ನು ನಾವು ಗಮನಿಸಬೇಕು. ವಿಶಾಖ ಜ್ಯೇಷ್ಠಯೋ ಆದ್ಯಾಸ್ತ್ರಯ ಪಾದಾ ಶುಭಾವಹಾಹ ಇದನ್ನು ನಾವು ಎಲ್ಲಿಯೂ ಕೂಡ ಹೇಳುವುದೇ ಇಲ್ಲ. ಈ ಕಾರಣದಿಂದ ಆ ನಕ್ಷತ್ರದಲ್ಲಿ ಹುಟ್ಟಿದಂತಹ ಎಲ್ಲ ಹುಡುಗಿಯರು ಕೂಡ ಅನಿಷ್ಟಕಾರಕರು ಎನ್ನುವಂತಹ ಒಂದು ವಿಷಯಕ್ಕೆ ಎಲ್ಲರೂ ಕಟ್ಟು ಬೀಳುತ್ತಾರೆ. ಈ ಕಾರಣದಿಂದ ಅನೇಕ ಮದುವೆಗಳು ನಿಂತು ಹೋದಂತಹ ಸಂದರ್ಭಗಳಿವೆ. ಆದ್ದರಿಂದ ಇಂತಹ ಅಜ್ಞಾನಕ್ಕೆ ನಾವು ಈಡಾಗದೆ ಇದರಲ್ಲಿ ಏನು ನಿಜವಾದ ವಿಷಯವನ್ನು ಹೇಳಿದ್ದಾರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಒಂದು ನೋಡಿ, ಬುದ್ಧಿವಂತಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಮೂಲ ನಕ್ಷತ್ರದ 3 ಪಾದಗಳಲ್ಲಿ ಹುಟ್ಟಿದ ಹುಡುಗಿ 1, 2, 3 ಆವಾಗ ಮಾವ ಇಲ್ಲದೇ ಇರುವ ಮನೆಗೆ ಆ ಹುಡುಗಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಆ ಹುಡುಗನಿಗೆ ತಂದೆ ಇಲ್ಲ, ಅಂತಹ ಸಂಘಟನೆಯನ್ನು ಮಾಡಬಹುದಾಗತ್ತೆ. ಇನ್ನು ಆಶ್ಲೇಷ ನಕ್ಷತ್ರದ 2, 3, 4 ಈ 3 ಪಾದಗಳಿರುವಂತಹ ಹುಡುಗಿಯನ್ನು ಅತ್ತೆ ಇಲ್ಲದ ಮನೆಗೆ ಕೊಟ್ಟರೆ ಆವಾಗಲೂ ಕೂಡ ಸಂಸಾರ ಸುಖವಾಗತ್ತೆ. ಇನ್ನು ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದ ಹುಡುಗಿಯಾದರೆ ಆವಾಗ 4ನೇ ಪಾದದಲ್ಲಿ ಹುಟ್ಟಿದವಳಾದರೆ ಆ ಹುಡುಗನಿಗೆ ತಮ್ಮ ಇಲ್ಲದೆ ಹೋದರೆ ಸರಿ, ಆವಾಗಲೂ ಕೂಡ ವಿವಾಹ ಏನು ತೊಂದರೆಯನ್ನು ಮಾಡೋದಿಲ್ಲ. ಜ್ಯೇಷ್ಠ ನಕ್ಷತ್ರದ್ದಾದರೆ ಗಂಡನ ಅಂದರೆ ಆ ಹುಡುಗನಿಗೆ ಅಣ್ಣ ಇಲ್ಲದೆ ಹೋದರೆ ಆವಾಗಲೂ 1, 2, 3 ಈ ಪಾದಗಳಲ್ಲಿ ಹುಟ್ಟಿದ ಕನ್ಯೆ ಹೇಗೂ ಶುಭ. 4ನೇ ಪಾದ ಜ್ಯೇಷ್ಠ ನಕ್ಷತ್ರದ 4ನೇ ಪಾದದಲ್ಲಿ ಹುಟ್ಟಿದ ಹುಡುಗಿಯೂ ಕೂಡ ವಿವಾಹಕ್ಕೆ ಯೋಗ್ಯಳಾಗುತ್ತಾಳೆ. ಇದನ್ನು ನಾವು ಗಮನಿಸಬೇಕು. ಇನ್ನು ಸಂದರ್ಭ ಬಂದಿದ್ದರಿಂದ ನಾನು ಸಾಲಾವಳಿಯ ಬಗ್ಗೆ ಒಂದು ವಿಷಯವನ್ನು ಹೇಳ್ತೇನೆ. ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ಮಾಡುವ ಆಲೋಚನೆ ಇದೆ. ಆದರೆ ಹೆಚ್ಚಿನದ್ದಾಗಿ ಈಗ ಎಲ್ಲರೂ ಕೂಡ ಪ್ರೇಮ ವಿವಾಹ ಇದನ್ನು ಆಗುತ್ತಾ ಇರುವ ಕಾಲ ಇದು. ಈ ಕಾಲಕ್ಕೆ ಶಾಸ್ತ್ರ ಏನಾದರೂ ಮಾನ್ಯತೆಯನ್ನು ಕೊಡ್ತಾ ಇದೆಯೇ ಎನ್ನುವಂಥದ್ದನ್ನು ತುಂಬ ಮಂದಿ ಕೇಳ್ತಾ ಇದ್ದಾರೆ. ಹೌದು, ಮಾನ್ಯತೆಯನ್ನು ಕೊಟ್ಟಿದೆ. ದಂಪತ್ಯೋಶ್ಚಾನ್ಯೋನ್ಯಂ ಸಕ್ತಿ ವಿಶೇಷತಃ ಪ್ರೋಕ್ತ ಪಾಣಿಗ್ರಹಣಂ ನೃಣಾಮತ್ಯರ್ಥಂ ಚಿಂತನೀಯಂ ಸ್ಯಾತ್ ಯಸ್ಯಾಂ ಮನಸ್ಸಮಾಸಕ್ತಂ ತಾವೇವ ವಿವಹೇದ್ಬುಧಃ ಸರ್ವಾನುಗುಣ ಭಾಗೇಪಿ ಮನೋನುಗುಣತಾಧಿಕ. ಅಂದರೆ ಪರಸ್ಪರ ವಧೂವರರು ಹುಡುಗ ಹುಡುಗಿ ಅನುರಕ್ತರಾಗಿದ್ದಾರೆ, ಪ್ರೇಮ ಪ್ರಕರಣದಲ್ಲಿದ್ದಾರೆ ಅಂತಾದರೆ ಆವಾಗ ಅವರಿಗೆ ಯಾವುದೇ ಸಾಲಾವಳಿಗಳನ್ನು ನೋಡಬೇಕಾದಂತಹ ಅಗತ್ಯ ಇಲ್ಲ. ಅವರ ವಿವಾಹವನ್ನು ನಡೆಸುವುದು ಕೂಡ ಅತ್ಯಂತ ಶುಭವಾಗುತ್ತೆ. ಅವರಿಬ್ಬರ ಮನೋಕೂಟಗಳು ಹೊಂದಾಣಿಕೆಯಾದರೆ ಉಳಿದೆಲ್ಲ ಕೂಟಗಳು ಕೂಡ ಹೊಂದಾಣಿಕೆಯಾದ ಹಾಗೆಯೇ ಎನ್ನುವುದಾಗಿ ಆಚಾರ್ಯರು ಅಭಿಮತವನ್ನು ಸ್ಪಷ್ಟಪಡಿಸ್ತಾರೆ. ಈ ಹಿನ್ನೆಲೆಯೊಳಗೆ ಸಾಲಾವಳಿ ಅಂದರೆ ವಧೂವರರ ಜಾತಕ ಸಂಘಟನೆಯನ್ನು ಮಾಡುವಾಗ ಜ್ಯೋತಿಷ್ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲಂಥವರಲ್ಲಿ ಹೋಗಿ ನೀವು ಅದನ್ನು ಕೂಲಂಕಷವಾಗಿ ನೋಡಿಸಿ ವಿವಾಹವನ್ನು ಏರ್ಪಡಿಸುವುದು ಅತ್ಯಂತ ಶುಭ ಎನ್ನುವುದು ನನ್ನ ಕಿವಿಮಾತು. ಹಾಗೆ ಈ ಮೂಲಾದಿ 4 ನಕ್ಷತ್ರಗಳ ದೋಷದಿಂದ ಯಾರೆಲ್ಲ ಬಳಲಿದ್ದೀರಿ ಅವರಿಗೆಲ್ಲ ಒಂದು ಉತ್ತಮವಾದಂತಹ ಮಾರ್ಗದರ್ಶನ ಈ ಸಂಚಿಕೆಯಿಂದ ಆಗುತ್ತದೆ ಎನ್ನುವಂತಹ ವಿಶ್ವಾಸ ನನ್ನದ್ದು. ನೀವು ನೋಡಿ
ಬೇಕಾದವರಿಗೂ ಕೂಡ ಇದನ್ನು ಹಂಚಿ. ಇದರಲ್ಲಿರುವಂತಹ ವಿಷಯ 10 ಮಂದಿಗೆ ಉಪಯುಕ್ತವಾದರೆ ನನ್ನ ಶ್ರಮ ನಿಜವಾಗಿಯೂ ಸಾರ್ಥಕವಾಗುತ್ತದೆ. ಧನ್ಯವಾದಗಳು.